ಗಣೇಶನ ವಿಗ್ರಹ ಸಿಕ್ಕೈತೆ, ಪಾರ್ಟಿನ ಮನೆ ಕರ್ಸು ಅಂತ ಹೇಳ್ದವಳು ಇಷ್ಟೋದಾದ್ರೂ ಕಾಣಿಸ್ತಿಲ್ವಲ್ಲಪ್ಪ ಇವಳು. ಅಲ್ಲ, ಹೆಂಡತಿ ಗಂಡನ್ಗಿಂತ ಗಡಿಯಾರನೇ ಜಾಸ್ತಿ ನೋಡ್ತಿದ್ದಾಳಲ್ಲ. ಇನ್ನು 3 ಎಣ್ಸೋದಲ್ಲಿ ಎಲ್ಲಿ ನಿನ್ನ ಮೊಮ್ಮಗಳು ಅಂತ ಕೇಳ್ತಾಳೆ. ಎಲ್ಲಮ್ಮ, ನಿಮ್ಮ ಮೊಮ್ಮಗಳು ಇನ್ನೂ ಬಂದೇ ಇಲ್ಲ. ನಾನು ಅಂದ್ಕೊಂಡೆ ಏನೋ ಈ ಡೈಲಾಗ್ ನಿಮ್ ಬಾಯಿಂದ ಒಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡೆ. ನೀವ್ ಅನ್ಕೊಂಡಿದ್ದೇನೋ ಸರಿ, ನಾವ್ ಅನ್ಕೊಂಡಿದ್ದಾಗುತ್ತಾ ಇಲ್ವಾ? ಆಸೆ ತೋರಿಸಿ ಬರೀ ಕೈಯಲ್ಲಿ ಕಳ್ಸೋ ತರ ಕಾಣಿಸ್ತಿದ್ದೀರಾ. ಸಿದ್ದಣ್ಣ, ಏನಿದು? ನೀನ್ ಹೇಳ್ತೀನ ಇಲ್ಲಿ ಕರ್ಕೊಂಡ್ ಬರಕ್ ಮುಂಚೆ ನನ್ ಬಗ್ಗೆ ಹೇಳ್ಬಿಟ್ಟು ತಾನೇ ಕರ್ಕೊಂಡ್ ಬರ್ಬೇಕು. ಈ ಡೀಲ್ ರಾಣಿ ಮಾತು ಕೊಟ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ದಂಗೆ ತಿಳ್ಕೋ. ಆ ಕಡೆ ಕೀಳ್ದಿರೋಳು ನನ್ನ ಮೊಮ್ಮಗಳು. ಆಸೆ ತೋರಿಸಿ ಅಪೇಸಾಗೋಳಲ್ಲ ನಮ್ಮ ಅಂಬಿ. ಆಟಕ್ಕೊಂದ್ಸಲ ಅಪ್ಡೇಟ್ ಆಗೋಳು. ನೋಡು, ಯಾವುದೇ ವಿಘ್ನ ಬರಬಾರ್ದು ಅಂತ ವಿಘ್ನೇಶ್ವರನ ಜೊತೆನೆ ಎಂಟ್ರಿ ಆಗ್ತಾಳೆ. ನೀನು ನಿನ್ನ ಹೆಂಡತಿ ಟೈಮ್ ನೋಡ್ಕೊಳ್ಳಿ. ಟೈಮು 3 ಎಣ್ಸೋದ್ರಲ್ಲಿ ನನ್ನ ಮೊಮ್ಮಗಳು ಮುಕ್ಕಣ್ಣನ ಮಗನ ಎತ್ತಾಕೊಂಡು ನೀವು ಮುಂದೆ ಬಂದು ನಿಂತ್ಕೊತಾಳೆ ನನ್ನ ಮೊಮ್ಮಗಳು. ಯಪ್ಪ ಯಪ್ಪ ಯಪ್ಪ, ಹಳೆ ಕಾಲದಲ್ಲಿ ಕಾಸು ತಗೊಂಡು ಭಾಷಣ ಮಾಡೋ ಕೆಲಸ ಮಾಡ್ತಿದ್ಯೇನಮ್ಮ. ಬಡಬಡ ಅಂತ ಮಾತಾಡ್ತೀಯ ಹೊರ್ತು ನಯಾ ಪೈಸದ ಕೆಲಸ ಆಗ್ತಿಲ್ಲ ರೀ. ಅಡ್ವಾನ್ಸ್ ವಾಪಸ್ ತಗೊಳ್ರಿ. ಅಡ್ವಾನ್ಸ್ ವಾಪಸ್? ಅಡ್ವಾನ್ಸ್ ತಗೊಂಡು ಕೆಲಸ ಆಗ್ದಲೆ ವಾಪಸ್ ಹೋಗಿರೋ ಗಿರಾಕಿಗಳೇ ಇಲ್ಲ ನಮ್ಮ ಹತ್ರ, ತಿಳ್ಕೋ. ನಮ್ಮ ಅಂಬಿ ಬಜಾರಿಗೆ ಬಂದವರು ಮನ್ಸು ತುಂಬಿ ಮಜವಾಗಿ ಹೋಗ್ಬೇಕು ಅನ್ನೋದೇ ನಮ್ಮ ಫ್ಯಾಮಿಲಿ ಉದ್ದೇಶ. 3 ಎಣ್ಸೋದ್ರಲ್ಲಿ ನನ್ನ ಮೊಮ್ಮಗಳು ಬರ್ಲಿಲ್ಲ ಅಂದ್ರೆ ಈ ಡೀಲ್ ರಾಣಿ ಹೆಸರನ್ನ ರೀಲ್ ರಾಣಿ ಅಂತ ಬದಲಾಯಿಸ್ಕೊತೀನಿ. ಇದನ್ನ ನೀ ಶುರು ಮಾಡ್ಕೊ. ಎಣ್ಸು 1 2 3 ಅಂತ. 1 2 ಅಲ್ಲೋಡಪ್ಪ, ನಮ್ಮ ಹೆಣ್ಮುನಿ ಹೆಂಗ್ ಬರ್ತಾ ಇದ್ದೀ. ಏನಾಯ್ತು? ಸರ್, ಅದು ಕಮಲಿ ಅವರೇ, ಅಳ್ಬೇಡಿ ಪ್ಲೀಸ್. ಕಮಲಿ ಅವರೇ, ಅಳ್ಬೇಡಿ ಪ್ಲೀಸ್. ಅನಿಕಾ, ಏನಾಯ್ತು? ಸರ್, ಅದು ಶೀಸ್ ಅಪ್ಸೆಟ್ ರಿಷಿ. ಅವಳು ಯಾಕೆ ಅಳ್ತಿದ್ದಾಳೆ, ಏನ್ ಹೇಳ್ತಿದ್ದಾಳೆ ಒಂದು ನಂಗೆ ಅರ್ಥ ಆಗ್ತಿಲ್ಲ. ನನ್ನಿಂದ ಅಂತೂ ಅವಳನ್ನ ಸಮಾಧಾನ ಮಾಡಕ್ಕೆ ಆಗ್ತಿಲ್ಲ. ಸದ್ಯ ನೀನ್ ಬಂದ್ಯಲ್ಲ, ಹುಚ್ಚಿ ಹಿಡ್ದಿರೋದು ಡ್ಯಾಡ್ಗ ಅಥವಾ ಇವಳಿಗ ಅನ್ನೋದೇ ನನಗೆ ಡೌಟು. ಅನಿಕಾ, ನೋ ರಿಷಿ, ನಾನು ಬೇಕು ಅಂತ ಹೇಳ್ತಿಲ್ಲ. ಐ ಆಮ್ ಹೆಲ್ಪ್ಲೆಸ್. ಕಮಲಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ. ಅನಿಕಾ, ಮೈಂಡ್ ಯೋರ್ ಟಂಗ್. ನಾನು ಹೇಳಿದ್ರೆ ನಿನಗೆ ಕೋಪ ಬರುತ್ತೆ ರಿಷಿ. ಬಟ್ ಕಮಲಿ ಹೇಗೆ ಆಡ್ತಿದ್ದಾಳೆ ಗೊತ್ತಾ? ಡ್ಯಾಡ್ ಪ್ರಾಬ್ಲಮ್ ಕೊಡ್ತಿದ್ದಾರೆ ಅಂತ ರೂಮ್ ಒಳಗೆ ಹಾಕಿದ್ರೆ ಇವಳು ಅವ್ರನ್ನ ಬಿಡು ಅಂತ ನನ್ನ ಜೊತೆ ಜಗಳ ಆಡ್ತಿದ್ದಾಳೆ. ಡ್ಯಾಡ್ಗೆ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ಬಿಸಾಕ್ತಾಳೆ. ಇವಳನ್ನ ಹೇಗ್ ನಿಭಾಯಿಸೋದು ಅನ್ನೋದೇ
ನನಗೆ ಗೊತ್ತಾಗ್ತಿಲ್ಲ ರಿಷಿ. ವಾರೆ ವಾ, ತಂದೆ ಬಿಟ್ಟಿದ್ದೀರಾ, ನಿಮ್ ಕೈಲಿ ಕೆಲಸ ಆಗೋದಿಲ್ವೇನೋ ಅಂತ ಭಯ ಆಗ್ಬಿಟ್ಟಿತ್ತು. ಯಾಕ ನಮ್ಮ ಮಾತಾಯಿ ಅಂಬಿ ಭವಾನಿ ಕೃಪಾ ಕಟಾಕ್ಷ ಇರೋ ಗಂಟ ಆಗಲ್ಲ ನಮ್ಮ ಅತ್ತೆ ಇಲ್ಲ ಮೈಂಡ್ ಇಟ್ಟು. ಅಂಬಿಗೆ ಮುಂದೆ ನಿಂತೋಗ್ಲಿದ್ರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವೇನು? ಬಾಯ್ಲು. ಆಹಾ, ಈ ಕಾಲದಲ್ಲಿ ಇಂಥ ಹುಡುಗಿನ ಚೆನ್ನಾಗಿ ಬೆಳೆಸಿದ್ಯಾ ಅಜ್ಜಿ ನೀನು. ಹೊಗಳಿಕೆ ಇಷ್ಟ ಇಲ್ಲ ಅಂತ ಇದ್ದಾಳಲ್ವಾ, ಗ್ರೇಟ್. ನೀವು ಹಂಗರ್ಥ ಮಾಡ್ಕೊಂಡ್ರ? ಅಯ್ಯ, ಮುಂದೆ ನಿಂತು ಹೊಗಳಬೇಡಿ ಅಂದರೆ ಮುಂದೆ ನಿಂತ್ಕೊಂಡು ಹೊಗಳಬೇಡಿ ಅಂತ ಅಲ್ಲ, ಹಿಂದೆ ನಿಂತ್ಕೊಂಡು ಹೊಗಳಿ ಅಂತ. ನಮ್ಮ ಅಂಬಿಗೆ ಪಿಕ್ ಪ್ಯಾಕೆಟ್ ಮಾಡೋ ಮೂಡಲ್ಲಿದ್ದಾಗ ಮಾತ್ರ ಮುಂದೆ ಜನ ಇರಬೇಕು, ಇಲ್ಲದೆ ಇದ್ದಾಗ ಹಿಂದೆ ಜೈಕರ ಹಾಕಾಕಿರ್ಬೇಕು ಅಂತ ಹೇಳಿದೆ. ಅಯ್ಯ, ಅದಕ್ಕೆ ನೀನು ಬಾಯ್ಲು ಅಂತ ಕರೆಯೋದು. ಈ ಅಂಬಿಗೆ ಮುಂದೆ ನಿಂತು ಸಲಾಮ್ ಹಾಕೋರು, ಹಿಂದೆ ಗುಲಾಮ್ಗಿರಿ ಮಾಡೋರು, ಇಬ್ರು ಇಷ್ಟ ಆಗಲ್ಲ. ಎಷ್ಟು ಚೆನ್ನಾಗಿದೆ ಮಟ್ಟ ಇಲ್ಲಗೋ. ಇನ್ನೊಂದ್ಸಲ ಹೇಳಮ್ಮ, ನಾನು ಸ್ಟೇಟಸ್ಗೆ ಹಾಕೋತೀನಿ. ಸುಮ್ಮನೆ ರೀ, ಸಾಕು. ಅಂತೂ ಗಣೇಶ ತಗೊಂಡ್ ಬಂದ್ರಲ್ಲ, ಕೊಡಿ. ಕಮಲಿ ಅವರೇ, ಏನಾಯ್ತು? ಯಾಕೆ ಹೀಗೆ ಮಾಡ್ತೀರಾ? ಅನಿಕಾ ಹೇಳ್ತಿರೋದೆಲ್ಲ ನಿಜನಾ? ಇಲ್ಲ ರಿಷಿ ಸರ್, ಅನಿಕಾ ಸುಳ್ಳು ಹೇಳ್ತಾವಳೆ. ಅವಳು ಸುಳ್ಳು ಹೇಳ್ತಾವಳೆ. ಅವಳು ಹೇಳ್ತಿರೋದೆಲ್ಲ ಸುಳ್ಳು. ಅವಳ ಮಾತನ್ನ ನಂಬೇಡಿ. ಅವಳು ಸುಳ್ಳು ಹೇಳ್ತಾವಳೆ. ಯಾಕೆ ಹಿಂಗ್ ಮಾತಾಡ್ತಿದ್ಯಾ ಕಮಲಿ? ನಾನ್ ಸುಳ್ಳು. ಅನಿಕಾ, ಕಮಲಿ ಅವ್ರು ಏನು ಹೇಳಬೇಕು ಅಂತೀಯಾರೋ ಅದನ್ನ ಕೇಳೋಣ. ಹೇಳಿ ಕಮಲಿ ಅವರೇ, ನೀವು ಯಾವ್ದೊಂದು ಸುಳ್ಳು ಅಂತ ಹೇಳಿದ್ರಿ. ಅನಿಕಾ ನಿಮ್ಮ ಹತ್ರ ಏನು ಹೇಳಿದ್ಲು? ಹೇಳು ಕಮಲಿ. ರಿಷಿ ಹೇಗಿದ್ರು ನಿನ್ ಮಾತೆ ಕೇಳೋದಲ್ವಾ? ಹೇಳು. ನಾನ್ ಹೇಳ್ತಿರೋದೆಲ್ಲ ಸುಳ್ಳು. ನಾನೇ ನಿನಗೆ ಟಾರ್ಚರ್ ಕೊಡ್ತಾ ಇದ್ದೀನಿ. ನಾನೇ ಎಲ್ಲದಕ್ಕೂ ಕಾರಣ ಇದೆ ಅಲ್ವಾ ನೀನ್ ಪದೇ ಪದೇ ಹೇಳೋದು? ಹೇಳು ಕಮಲಿ, ಹೇಳು. ಅನಿಕಾ, ಕಾಮ್ ಡೌನ್. ನೋ ರಿಷಿ, ನನಗೂ ಸಾಕಾಗಿ ಹೋಗಿದೆ. ಕಮಲಿ ಆಗ್ಲಿಂದ ಇದನ್ನೇ ಹೇಳ್ತಿದ್ದಾಳೆ. ಶಿ ಫೀಲ್ಸ್ ಲೈಕ್ ಐ ಆಮ್ ದ ರೀಸನ್ ಫಾರ್ ಎವ್ರಿಥಿಂಗ್. ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ರಿಷಿ. ಹೇಳು ಕಮಲಿ, ಅದೇನೇನ್ ಹೇಳ್ಬೇಕಂತಿದ್ಯೋ ಹೇಳು.
ಯಾಕಮ್ಮ ಅಂಬಿಕಾ? अंबिका नहीं अंबी अंबी बोलो. ಆಮೇಲೆ ಬೋಲ್ತಾರೆ, ಮೊದ್ಲು ಮಾಲ್ ಕೊಟ್ಟು ಮಾಮೂಲಿ ಇಸ್ಕೋ. ಈ ಗಂಡ ಹೆಂಡತಿ ಇಬ್ರು ಬೆಳಗ್ಗೆಯಿಂದ ಗಣೇಶ ಗಣೇಶ ಅಂತ ನನ್ನ ತಲೆ ತಿಂತಾವೆ. ಅಯ್ಯೋ, ಗಣೇಶನ ಮಾಲು ಅಂತ ಹೇಳ್ಬೇಡಮ್ಮ, ದೇವ್ರು. ಅಯ್ಯಕ್ಕ, ದೇವರು ದಿಂಡ್ರು ಅಂತ ಹೋಗಿದ್ದಿದ್ರೆ ಗಣಪತಿ ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ. ಕೆನ್ನೆಗೆ ಹೊಡ್ಕೊಂಡಿದ್ದು ಸಾಕು, ಸ್ವಲ್ಪ ದುಡ್ಡಿಂದ ನಮ್ಮ ಕೈಗೆ ಹೊಡೀರಿ. ಏನು ಒಳ್ಳೆ ಪ್ರಸಾದ ಕೈ ಒಟ್ಟಂಗೆ ಒದ್ದೆ ಇದೆಯಲ್ಲೋ, ಸ್ವಲ್ಪ ಅಂಬಿಕೊಂಡು ನಿಂತ್ಕೋ. ಸಿದ್ದಪ್ಪ, ಮಿಕ್ಕಿದ ದುಡ್ಡನ್ನ ಸಟ್ಲು ಮಾಡಿ ಜಾಗ ಖಾಲಿ ಮಾಡ್ತಿರೋ. ದೇವ್ರ ಕಾರ್ಯ ಅಂತ ಫ್ರೀಯಾಗಿ ಮಾಡೋದಲ್ವನಮ್ಮ? ಕೆಟ್ಟ ಮಾತು ನನ್ನ ತುಯಿಲೇ ಇದೆ. ಮರ್ಯಾದಿಂದ ಪೇಮೆಂಟ್ ಸೆಟ್ಲ್ ಮಾಡಿ ಫೀಲ್ಡ್ ಖಾಲಿ ಮಾಡು. ಇಲ್ಲ ಅಂದ್ರೆ ನೀನ್ ಜಾಲಾಡಿ ನಿನ್ ಮಕ್ಕಕ್ಕೆ ತಪ್ಪಕ್ಕಂತ ಹೋಗಿತೀನಿ. ಅಯ್ಯೋ ಅಯ್ಯೋ, ಇರಮ್ಮ ತಗೊಳಮ್ಮ. ಕನೆಕ್ಷನ್ ಕೊಡಿ. ನೋಡು, ಕದ್ದಿರ ಗಣಪ ಗುಡಿ ಗಣಪಗಿಂತ ತುಂಬಾ ಪವರ್ಫುಲ್ಲು. ಒಳ್ಳೇದಾಗ್ಲಿ, ಜೋಗ ಕಾಲಿ. ಥ್ಯಾಂಕ್ಸ್ ಅಮ್ಮ ಅಂಬಿಕಾ. ಸಾರಿ ಅಂಬಿ. ಥ್ಯಾಂಕ್ಸ್ ಅಂಬಿ. ಏನೋ ಅದು? ಅಯ್ಯೋ, ಶೇರ್ ಕೇಳು ಅಂದೆ. ಹೇಳು ಕಮ್ಲಿ, ಮುಂದೆ ಏನೇನಾಗುತ್ತೋ ಆಗ್ಲಿ, ಹೇಳು. ಏನೇನಾಗುತ್ತೋನಾ? ಏನು? ನನ್ನ ಹಣೆ ಬರಹ ಏನೇನ್ ಬರ್ದಿದ್ಯೋ ಅಂತ ಹೇಳ್ದೆ ಋಷಿ. ನೀನ್ ಋಷಿಗಾಗ್ಲಿ ಅಜ್ಜ ಅಜ್ಜಿಗಾಗ್ಲಿ ಏನು ಬಾಯ್ ಬಿಡ್ಕೂರ್ದು. ಬಾಯ್ ಬಿಟ್ರೆ ಚಂದ್ರಕಾಂತ್ ಮಹಾಜನ್ ಚಟ್ಟ ಏರ್ಬೇಕಾಗತ್ತೆ. ಮುಖ್ಯವಾಗಿ ಋಷಿ. ನಂಗೆ ಇಲ್ಲೇನು ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಕಮ್ಲಿಯವ್ರನ್ನ ನೋಡೋಣ ಅಂತ ಬಂದ್ರೆ ನೀವು ಹೀಗೆ ಅಳ್ತಾ ನಿಂತೀರಾ. ನಿಮ್ಮನ್ನ ಸಮಾಧಾನ ಮಾಡಕ್ ಹೊರಟ್ರೆ ಅನಿಕಾ ಈ ಥರ ಎಕ್ಸ್ಟ್ರೀಮ್ ಆಗಿ ಬಿಹೇವ್ ಮಾಡ್ತೀಯಾಳೆ. ಏನಾಗ್ತಿದೆ ಯಾರಾದ್ರೂ ಹೇಳಿ. ಕ್ಷಮಿಸಿ ಸರ್, ನಾನೇನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಕಮ್ಲಿ ಅವರೇ, ಐ ಥಿಂಕ್ ನೀವು ಸ್ವಲ್ಪ ರೆಸ್ಟ್ ಮಾಡಬೇಕು. ಅನಿಕಾ, ಗಿವ್ ಅಸ್ ಟೈಮ್. ಇಷ್ಟ ಹೇಳಿದ್ರು ನೀನ್ ನನ್ನನ್ನ ಸಮಾಧಾನ ಮಾಡ್ದೆ, ಅವಳನ್ನೇ ಸಮಾಧಾನ ಮಾಡಕ್ ಹೋಗ್ತಿದ್ಯಲ್ಲ ಋಷಿ. ಹೋಗು ಹೋಗು, ನಿಮ್ಮನ್ನ ಹೇಗ್ ನನ್ನ ಕೈ ಗೊಂಬೆಗಳ ತರ ಆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ಜಾಸ್ತಿ ಆಗಿದ್ಯಾ? ಶುಂಠಿ ಕಷಾಯ ಮಾಡಿದ್ದೀನಿ, ಕುಡಿಯೋ. ಆ ಅಜಯ್, ಈ ಮಕ್ಕಳೆಲ್ಲ ಬೇಡ, ಕೊಡು, ಶೇರ್ ಕೊಡು. ಆ ಏನ ಒಂದೇ ಮನೇಲಿ ಇಟ್ಕೊಂಡು ಶೇರ್ ಯಾಕೆ? ಆ ವಾ ನೀನು ಹಂಗೆ ಗೊತ್ತಾಯ್ತ್ಯಾ ಅಜಯ್? ಸುಮ್ಮನೆ ಇವೆಲ್ಲ ಬೇಡ ನೋಡು, ನಮಗೆ ಶೇರ್ ಕೊಟ್ಬಿಡು, ಈಸ್ಕೊಂಡು ಮನೆ ಬಿಟ್ಟು ಹೊಂಟೋಯ್ತಾ ಇರ್ತೀವಿ. ಸುಮ್ಮನೆ ಇರ ಅಜ್ಜಿ, ಒಂದೇ ಮನೆ ಆದ್ರೂ ಹೊಟ್ಟೆ ಬೇರೆ ಅಲ್ವಾ? ಇದೆಲ್ಲ ನನ್ನ ಹತ್ರ ಬೇಡ, ಎತ್ತು ಎತ್ತು ಎತ್ತು. ಏನ್ ಎತ್ತದ? ದುಡ್ಡು. ಅಯ್ಯೋ, ಏನ್ ಈಗಿನ ಕಾಲದ ಮಕ್ಕಳು ಹುಟ್ಟಿದಕ್ಕೆಲ್ಲ ದುಡ್ಡು ಕೇಳ್ತಾರೆ. ನಮ್ಮ ಕಾಲದಂಗೆ ಹಂಗಿರ್ಲಿಲ್ಲಪ್ಪ. ಆ ನಮ್ಮ ಕಾಲದಲ್ಲಿ ಹಂಗೇನೆ. ಹಂಗಂತ್ಯ? ಹ್ಞೂ. ಪಾಪ ಕಷ್ಟ ಬಿಟ್ಟಿದ್ದೀರಾ, ಕೊಟ್ಟು ನೀರು. ಮಕ್ಕಳು ಹೋಗಿ ಗಣೇಶನ ಕೊತ್ಕೊಂಡು ಬಂತಾರೆ. ಇರಲಿ ಇರಲಿ, ನಿನಗೆ 2 ನೋಟು, ನಿನಗೆ 3 ನೋಟು. ಅಜಯ್, ಏನಿದು ಶೇರ್ ಕೇಳಿದ್ರೆ ಚಟಾಕ್ ಕೊಡ್ತಾ ಇದ್ಯಾ? ಏ, ಕೊಟ್ಟಿದ್ನ ಮುಚ್ಕೊಂಡು ತಗೋ, ಆಸೆ ಆಸೆ ಪಡಬೇಡ. ಇದನ್ನ ಇಟ್ಕೊಂಡು ಆಸೆನೇ ಪಡಕ್ಕಾಗಲ್ಲ, ಇನ್ನು ಅತಿ ಆಸೆ ಎಲ್ಲಿಂದ ಪಡೋಣ? ಅಜಯ್, ಗಂಡ್ಪನ್ ಎತ್ತದ್ ಎಷ್ಟು ರಿಸ್ಕ್ ಅಂತ ಗೊತ್ತಾ ನಿನಗೆ? ಹೊಟ್ಟೆಗೆ ಹಾವು ಕಟ್ಕೊಂಡಂಗೆ. ಇದೆಲ್ಲ ವರ್ಕೌಟ್ ಆಗಲ್ಲ. ಎತ್ತು, ಇನ್ನ 2 ನೋಟ್ ಎತ್ತು, ಎತ್ತಿ ಎತ್ತು. ಅಮ್ಮಣ್ಣಿ, ಯಾಕೆ ಹೇಳ್ಬಿಡು, ಇದು ನಂದು ಡೀಲು. ಈ ದುಡ್ಡೆಲ್ಲ ನನಗೆ ಸೇರ್ಬೇಕಾಗಿರೋದು. ಏನೋ ಪಾಪ ಕಷ್ಟಪಟ್ಟಿದ್ದೀರಲ್ಲ ಅಂತ ನಿಮ್ಮಿಬ್ಬರಿಗೂ ಸೇರ್ ಕೊಟ್ಟಿದ್ದೀನಿ. ಒಂದು ಕೆಲಸ ಮಾಡಿ, ಡೀಲ್ನ ನೀವೇ ಹುಡಿಕೊಳ್ಳಿ. ಈಗ ಈ ಕಾಸನ್ನ ವಾಪಸ್ ಕೊಟ್ಬಿಡಿ. ಮುದ್ಕಿ ಒಬ್ಳೆ ಎಲ್ಲಾನು ಲಪ್ಟಾಯ್ಸಂಗ್ ಕಾಣಿಸ್ತಾವಳೆ. ಮೊದ್ಲು ಇದು ನೆತ್ತಿಕ್ಕೊಂಬಿಡವ. ಅವ ಇರ್ಲಿ ಬಿಡು, ಈ ಸಲ ಅಡ್ಜಸ್ಟ್ ಮಾಡ್ಕೊಂತೀವಿ. ಈ ಸಲ ಅಲ್ಲ, ಯಾವಾಗಲೂ ಹಿಂಗೆ. ಮುದ್ದೆ ಬಸ್ಸಾರು ಮಾಡಿದ್ದೀನಿ, ಚೆನ್ನಾಗಿ ಗಿಳಿಸ್ಬಾ. ಒಂದು ಮುದ್ದೆ ಲೈಟಾಗಿ ನಿದ್ದೆ. ಇವತ್ತು ದಿನ ಬಿಂದಾಸ್ ಆಯ್ತು, ರೈಟ್? ಕುತ್ಕೊಳ್ಳಿ. ಎಷ್ಟು ಡಲ್ ಆಗಿದ್ದೀರಾ ನೋಡಿ. ನಿಮ್ಮನ್ನ ಹೀಗೆ ನೋಡೋದಕ್ಕೆ ಬೇಜಾರಾಗ್ತದೆ. ಯಾಕೆ ಕಮಲಿ ಅವರೇ, ಏನಾಯ್ತು? ಹೆಂಗೆ ಹೇಳಿ ನಿಮಗೆ? ನಿಮ್ಗೇನ ಹೇಳಿದ್ರೆ ಅಪ್ಪನ ಪ್ರಾಣಕ್ಕೆ ಅಪಾಯ ಅಂತ ಹೇಳೋಳೆ. ನಾನು ಅಪ್ಪನ ಕಳ್ಕೊಳ್ಳಲ್ಲ ಸರ್, ನನ್ಗೆ ಅಪ್ಪಯ್ಯ ಬೇಕು. ಕಮಲಿ ಅವರೇ, ಕಮಲಿ ಅವರೇ, ಅತಿಯಾಗಿ ಏನೇ ಯೋಚನೆ ಮಾಡಿದ್ರು ಮನಸ್ಸು ನೆಮ್ಮದಿಯಾಗಿರೋಕ್ಕಾಗಲ್ಲ. ನಾನಿದ್ದೀನಲ್ಲ, ಯಾಕೆ ಚಿಂತೆ ಮಾಡ್ತೀರಾ? ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ನನ್ನ ಋಷಿ ನನಗ್ ಮಾತ್ರ ಇರಬೇಕು. ನೀನು ಋಷಿಯಿಂದ ದೂರ ಆಗ್ಬೇಕು. ನೀನ್ ಇದನ್ನೆಲ್ಲ ಮಾಡೋ ಹಾಗಿದ್ರೆ ನಿನ್ನಪ್ಪ ಸೇಫ್.